ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ ರೀ. ನೋಡಿರಿ, ಮಹಾರಾಷ್ಟ್ರ ಸ್ಪೆಷಲ್ ಸಾಬುದಾನಿ ವಡೆ ಮಾಡಿ ತೋರಿಸ್ಬೇಕಂತ ಹೇಳಂತಂದು ಈ ಚಿಕ್ಕದಾಗಿ ಒಂದು ವಿಡಿಯೋ ಮಾಡೀನಿ ರೀ. ಎಲ್ಲರೂ ನೋಡಿರಿ ಮತ್ತು ನಿಮ್ಮ ಮನೆಯೊಳಗೂ ಮಾಡಿರಿ. ಟೇಸ್ಟ್ ಹೆಂಗೆ ಬರ್ತಂತ ಹೇಳಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ವಿಡಿಯೋ ಮಾಡತ್ತೀನಿ ರೀ. ವಿಡಿಯೋ ಚೆನ್ನಾಗಿ ಬಂದೈತೆ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೂ ಕೂಡ ತಿಳಿಸ್ರಿ. ಇದು ಸಾಬುದಾನಿ. ಫಸ್ಟ್ 1 ಕಪ್ ಸಾಬುದಾನಿ ತೊಗೊಂಡಿನಿ ರೀ. ಇದನ್ನು 3 ಸರಿ ಅದ್ರೊಳಗೆ ಪೌಡ್ರ್ ಬರ್ತಿರುತ್ತೆ ರೀ, ತೊಳಿಬೇಕು. ತೊಳೆದ್ಬಿಟ್ಟು ಒಂದು ಹನಿನೂ ನೀರು ಇರಲಾರ್ದಂತಾಗ ಎಲ್ಲ ಬಸ್ತು ತೆಗೆದಿಟ್ಕೋಬೇಕು. ಇದು ಒಂದು 5 ಗಂಟೆ ನೆನೆಸ್ಬೇಕು ರೀ. ಇದನ್ನು ನೆನೆಸ್ಬೇಕಂತೇಳಂದ್ರೆ ಇದ್ರೊಳಗೆ ನೀರು ಹಾಕಿ ನೆನೆಕಿಡ್ಬೇಕಂತೇನಿಲ್ಲ. ಒಂದು 2-3 ಸರಿ ತೊಳೆದ್ಮೇಲೆ ಅದ್ರ ಮೇಲಿರುವಂಥ ಪೌಡ್ರ್ ಅಂಶ ಎಲ್ಲ ಹೋಗಿರುತ್ತೆ ರೀ. ಹಾಗೆ ಮುಚ್ಚಿಡಬೇಕು. ಇದಕ್ಕೆ ಆಲೂಗಡ್ಡೆ ಬೇಕಾಗ್ತಾವ್ರಿ. ನಾನು ಇದಕ್ಕೊಂದು 3 ಆಲೂಗಡ್ಡೆ ತೊಗೊಂಡಿನಿ ರೀ. ತೊಗೊಂಡು ಕಟ್ ಮಾಡಿ ಚಂದಗೆ ತೊಳ್ಕೊಂಡು ಕುಕ್ಕರ್ನಾಗ ಕುದಿಯೋದಕ್ಕೆ ಇಡಾತೀನಿ ರೀ. ಇದು ಭಾರಿ ಟೇಸ್ಟ್ ಬರುತ್ತೆ ರೀ. ಇದು ಸಾಬುದಾನಿ ಇರ್ತೈತೆ ರೀ. ಇದು ಸಾಬುದಾನಿ ಗಂಜಿ ಅದು ಎಲ್ಲ ಮಾಡ್ತಾರಲ್ರಿ. ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನಂಗಿಲ್ಲ. ಇದು ಶಿವರಾತ್ರಿಗೆ ಸ್ಪೆಷಲಾಗಿ ಮಹಾರಾಷ್ಟ್ರದೊಳಗೆ ಮಾಡ್ತಾರೆ ಈ ರೆಸಿಪಿನ. ನಮ್ಮ ಮನೆಯೊಳಗೆ ನಾನು ಒಂದು ಸರಿ ಮಾಡಿ ತೋರಿಸಿದ್ದೆ, ಹಂಗಾಗಿ ಎಲ್ರಿಗೂ ಭಾಳ ಇಷ್ಟ ಆಗೈತೆ ರೀ. ಅದಕ್ಕೆ ಮತ್ತು 1 ಕಪ್ ಶೇಂಗಾ ಬೇಕಾಗ್ತೈತೆ ರೀ. ಆಲೂಗಡ್ಡೆ ಕುದಿಯೋದ್ರೊಳಗೆ ನಾವು ಶೇಂಗಾನ ಸ್ವಲ್ಪ ಚೆಂದಾಗಿ ಹುರ್ಕೊಳ್ಳೋದು ರೀ. ಶೇಂಗಾ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಕೆಂಪಾಗಿ ಹುರಿದ್ರೆ ಸಾಕ್ರಿ. ಶೇಂಗಾ ಹುರ್ಕೊಂಡು ಇದು ಮೇಲೆ ಸಿಪ್ಪಿ ತೆಗೆದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ಅಷ್ಟರೊಳಗೆ ನೋಡಿರಿ ಆಲೂಗಡ್ಡೆ ಕುದ್ದು ಬಿಸಿಲೋಡು ಆಗ್ತೈತೆ ರೀ ನಮ್ಮ ಕುಕ್ಕರ್. ಅಷ್ಟರೊಳಗೆ ನಾವು ಒಂದು 4 ಮೆಣಸಿನ್ಕಾಯಿ, ಅದಕ್ಕೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳೋಣ. ನೀವು ಮೆಣಸಿನ್ಕಾಯಿ ಕಟ್ ಮಾಡಿದ್ರೆ ಬಾಯೊಳಗೆ ಬರ್ತಾವ್ರಿ. ಮಕ್ಕಳು ತಿಂತಾರಂದ್ರೆ ಖಾರ ಆಗುತ್ತಂತಾರೆ. ಅದಕ್ಕೆ ನೀವು ಸ್ವಲ್ಪ ಖಾರ ಕಡಿಮೆ ಬೇಕು ಅಂತೇಳಂತಂದ್ರೆ ಇದನ್ನು ಮಿಕ್ಸಿಗೂ ಹಾಕ್ಕೋಬೋದು. ನೋಡಿರಿ, ನಮ್ಮ ಮನೆಯವ್ರು ಇವರು ಮಿಕ್ಸರಿಗೆ ಹಾಕ್ಕೊಟ್ಟು ನನಗೆ ಹೆಲ್ಪ್ ಮಾಡತ್ತಾರ ರೀ. ಅವರು ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಇದು ನೆನೆಸಿರುವಂಥ ಸಾಬುದಾನಿ. ಇದು ಅದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ. ಕರಿಬೇವು, ಕೊತ್ತಂಬರಿ ಮತ್ತು ಅರ್ಧ ಲಿಂಬೆಹಣ್ಣು ತೊಗೊಂಡೀನಿ ರೀ. ಫ್ಲೇವರ್ ಬರುತ್ತೆ, ಲೆಮನ್ ಫ್ಲೇವರ್ ಬಂದರೆ ಚೆನ್ನಾಗಿರುತ್ತೆ ರೀ. ಇದು ಶೇಂಗಾ ಪೌಡ್ರು ಅಷ್ಟು ಸಣ್ಣಗೆ ಮಾಡಬಾರ್ದು ರೀ. ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ನಾನು ಹೇಳೋಷ್ಟ್ರೊಳಗೆ ಅವರು ಮಿಕ್ಸಿ ಹಾಕ್ಬಿಟ್ಟಿದ್ರು. ಸ್ವಲ್ಪ ಕಾಳು ಬರುತ್ತಲ್ಲ ಆ ಥರ ಶೇಂಗಾನ ಒಂದೇ ಸರಿ ಗ್ರೈಂಡ್ ಮಾಡ್ಕೊಂಡು ತಗೊಂಬಿಡ್ಬೇಕು. ಅದು ಕೂಡ ಚೆಂದ ಬರ್ತೈತೆ ರೀ. ಇದಕ್ಕೆ ನೀರು ಹಾಕಿ ನಾದುವಂಗಿಲ್ಲ ರೀ. ಇದನ್ನು ಸಾಬುದಾನಿ ಹಾಕೀನಿ ರೀ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಹಾಕೀನಿ. ಮತ್ತು ಇದಕ್ಕೆ ರುಬ್ಬಿದ್ದು ಮಿಕ್ಸರ್ಗೆ ಹಾಕಿರೋದು ಶೇಂಗಾ ಪೌಡ್ರು ಆ್ಯಡ್ ಮಾಡ್ಕೊಂಡೀನಿ ರೀ. ಇದನ್ನೆಲ್ಲ ಚೆಂದಗೆ ಕಲಿಸ್ಬೇಕು ರೀ. ನೋಡಿರಿ, ಫಸ್ಟಿಗೆ ಕಲಿಸ್ಕೊಂಬಿಟ್ರೆ ಎಲ್ಲ ಒಂದೇ ಸರಿ ಮಿಕ್ಸ್ ಆಗಿಬಿಡುತ್ತೆ. ಇದು ಆಲೂಗಡ್ಡೆ ಹಾಕಿದ ಮೇಲೆ ಅಲ್ಲೊಂದು ಉಳ್ಕೋತಾವೆ. ಅದಕ್ಕೆ ಇದನ್ನು ಮೊದಲು ಎಲ್ಲ ಬಿಡಿ ಆಗಿರುತ್ತಲ್ರಿ, ಆವಾಗನ ಸ್ವಲ್ಪ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇಟ್ಕೊಳೋದ್ರಾಗ ಕುಕ್ಕರ್ ಆರಾಕಿಟ್ಟಿದ್ದೆ. ಅದು ಆರಿದ ಮೇಲೆ ತಗೊಂಡು ಅದ್ರ ಮೇಲೆ ಸಿಪ್ಪಿ ತಗೊಂಡು ಅದನ್ನು ಚೆಂದಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಯಾಕಂದರೆ ಇದನ್ನು ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಲ್ಲ ಆ ಥರ ನಾದಬೇಕಾಗತ್ತೆ ರೀ. ಅದಕ್ಕೆ ಇದು ಆಲೂಗಡ್ಡೆ ಕಟ್ ಮಾಡಿದ್ರೆ ನಡೆಯಂಗಿಲ್ಲ. ಇದು ಕಿಚಡಿ ಮಾಡ್ತೀವಲ್ಲ ಅದಕ್ಕೆ ಕಟ್ ಮಾಡಿ ತೊಗೋತೀವಿ ಆಲೂಗಡ್ಡೆ. ಇದನ್ನು ಏನೈತಿ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಇಲ್ಲ ನೀವು ಕೈಲೇ ತಣ್ಣಗಾದ್ಮೇಲೆ ನಾದ್ಕೊಂಡ್ರೂ ಇನ್ನೂ ಹದ ಚೆಂದ ಬರ್ತೈತೆ ರೀ. ಇದು ನಮ್ಮ ಮಮ್ಮಿ ಅಂತೂ ಇದನ್ನು ಸೂಪರಾಗಿ ಮಾಡ್ತಾರೆ. ಅವ್ರ ಕೈಯಾಗ ಸಾಕಷ್ಟು ಅಡುಗೆಗಳನ್ನು ಮಾಡೋದನ್ನು ಕಲ್ತ್ಕೊಂಡೀನಿ ರೀ ನಾನು. ಆದ್ರೆ ಸ್ವಲ್ಪ ಅವ್ರು ಖಾರ ಜಾಸ್ತಿ ತಿಂತಾರೆ. ನಮ್ಮ ಮಕ್ಕಳು ಖಾರ ಕಡಿಮೆ ತಿಂತಾರೆ. ಈಗ ಆಲೂಗಡ್ಡೆನೂ ಅದ್ರೊಳಗೆ ಹಾಕ್ಕೊಂಡು ಸಣ್ಣ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಜೀರಿಗೆ ಹಾಕ್ಕೊಳ್ರಿ. ಎಲ್ಲ ಹಾಕಿದ್ಮೇಲೆ ಮತ್ತು ಮಿಕ್ಸ್ ಮಾಡಿರಿ. ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಚೆಂದ ಒಂದು ಹದಕ್ಕೆ ಮಿಕ್ಸ್ ಆಯ್ತು ಅಂತೇಳಂತಂದ್ರೆ
ಅದು ಕಾಳು ಕಾಳು ಇರುತ್ತಲ್ಲ ಸಾಬುದಾನಿ ಎಲ್ಲ ಮಿಕ್ಸ್ ಆಗಬೇಕ್ರಿ ಅದು. ಈಗೇನಿಲ್ಲ, ಎಲ್ಲ ರೆಡಿ ಆಯಿತು. ಇದನ್ನು ಸಣ್ಣದಾಗಿ ಉಂಡಿನ ಚಂದಗೆ ಗಟ್ಟಿ ಮಾಡ್ಕೋಬೇಕ್ರಿ. ನೋಡಿರಿ, ಹಂಗೆ ಪ್ರೆಸ್ ಮಾಡಿದ್ರೆ ಎಣ್ಣೆ ಒಳಗೆ ಹಾಕ್ತೀವಲ್ಲ ಒಡ್ಕೊತಾವು. ಇದಕ್ಕೆ ಸೋಡಾ ಪುಡಿ ಹಾಕೋಂಗಿಲ್ಲ. ಸೋಡಾ ಪುಡಿ ಹಾಕಿದ್ರೆ ಎಲ್ಲ ಪುಡಿ ಪುಡಿಯಾಗಿ ಎಣ್ಣೆ ಒಳಗೆ ಒಡೆದು ಬಂದುಬಿಡ್ತೈತಿ. ಒಟ್ಟು ಸೋಡಾ ಪುಡಿ ಹಾಕಬೇಡ್ರಿ. ಸಾಬುದಾನಿ ಇರುತ್ತಲ್ಲ ಅದೇ ಚಂದ ಉಬ್ಬಿ ಬರ್ತೈತ್ರಿ. ರೌಂಡಾಗಿ ಮಾಡಿಕೊಂಡು ಗಟ್ಟಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ಇದು ನಮ್ಮ ಫ್ಯಾಮ್ಲಿ ಫುಲ್, ನಮ್ಮ ಅಕ್ಕ ಸುಮಕ್ಕ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ನಮ್ಮ ಅನುಷ ಮತ್ತು ನಮ್ಮ ಸುಮಾ ಉಮಾ ಎಲ್ರಿ ಇದೆಲ್ಲ ಭಾಳ ಇಷ್ಟ ಆಗ್ತೈತ್ರಿ. ಅವ್ರಿಗೆ ಕಲಿಸ್ಕೊಟ್ಟೀನಿ. ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಂಡು ತಿಂತಾರ್ರಿ. ನಿಮಗೂ ಕೂಡ ಈ ರೆಸಿಪಿ ಗೊತ್ತಿರ್ಬೋದು. ನಾನು ಅಂದ್ಕೊಂಡು ಗೊತ್ತೈತೆ ಇಲ್ಲ ಅಂತಂದ್ಬಿಟ್ಟು ನೋಡಿರಿ, ಎಣ್ಣೆ ಜಾಸ್ತಿ ಕಾಸಬಾರ್ದು, ಆಮೇಲೆ ಭಾಳ ಕಡಿಮೆನೂ ಕಾಸಬಾರ್ದು. ಕಡಿಮೆ ಕಾಸಿದ್ರೆ ಎಣ್ಣೆ ಹಿಡಿತಾವ್ರಿ. ತಿನ್ನುವಾಗ ಸ್ವಲ್ಪ ಎಣ್ಣೆ ಬಂತಂದ್ರೆ ಚಲೋ ಇರಂಗಿಲ್ಲ ರೀ. ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಆಮೇಲೆ ಜಾಸ್ತಿ ವಡೆ ನಾವು ರೆಡಿ ಮಾಡಿ ಇಟ್ಕೊಂಡಿವಿ ಅಂತ ಒಮ್ಮೆಲೆ ಹಾಕಿನೂ ಕರಿಬೇಡ್ರಿ. 5 ಪೀಸ್ 6 ಪೀಸ್ ವಡೆ ಅಷ್ಟೇ ಹಾಕ್ಕೊಂಡು ಚಂದಗೆ ರೋಸ್ಟ್ ಮಾಡ್ಕೊಳ್ರಿ. ಸ್ವಲ್ಪ ನಿಧಾನಕ್ಕೆ ಕರೆದ್ರೆ ಒಳಗೆ ಹೊರಗೆ ಕೂಡ ಚೆಂದಾಗಿ ಬೆಂದು ಬರ್ತಾವೆ. ಇಲ್ಲ ಅಂತಂದರೆ ಒಳಗಿಂದ ಹಾಗೆ ಇರುತ್ತೆ, ಟೇಸ್ಟ್ ಬರೋಂಗಿಲ್ಲ. ಒಂದು 5 ನಿಮಿಷ ಇದು ಕರಿಯುವಾಗಷ್ಟೇ ಲೇಟ್ ಆಗುತ್ತೆ. ಇದು ಜಾಸ್ತಿ ಖಾರ ಇರೋಂಗಿಲ್ಲ. ಆಲೂಗಡ್ಡೆ ಹಾಕಿರ್ತೀವಿ, ಚಿಪ್ಸ್ ಟೇಸ್ಟು ಬರುತ್ತೆ ರೀ, ಸಾಬುದಾನ ಟೇಸ್ಟು ಬರುತ್ತೆ. ಸಂಡ್ಗೆ ಮಾಡ್ತೀವಲ್ಲ ಸಾಬುದಾನಿ ಹಪ್ಪಳ, ಆ ಟೇಸ್ಟ್ ಕೂಡ ಇದ್ರೊಳಗೆ ಇರ್ತೈತಿ. ನೋಡಿರಿ, ನಮ್ಮ ಸಾಬುದಾನಿ ವಡೆ ರೆಡಿಯಾಗಿದ್ದಾವೆ. ನಮ್ಮ ಮನೆಯೊಳಗಂತೂ ಇದನ್ನು ಮಾಡ್ಕೊಟ್ಟೀನಿ ರೀ. ಭಾಳ ಇಷ್ಟಪಟ್ಟು ತಿಂತಾರೆ. ಯಾವಾಗಾದರೂ ಸ್ನ್ಯಾಕ್ಸ್ ಜೊತೆಗೆ ಮಕ್ಕಳು ಸ್ಕೂಲ್ ಬಾಕ್ಸಿಗೂ ಇದು ಚಲೋ ಇರ್ತೈತೆ ರೀ ತಿನ್ನೋಕೆ. ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ವಯಸ್ಸಾದವ್ರಿಗೂ ಕೂಡ ಇದು ವಡೆ ಎಣ್ಣೆನೂ ಹಿಡ್ದಿರಂಗಿಲ್ಲ. ಆಮೇಲೆ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಗಟ್ಟಿ ಇರೋಂಗಿಲ್ಲ. ತಿನ್ನೋದಕ್ಕೂ ಭಾಳ ಚಲೋ ಇರ್ತೈತೆ ರೀ. ಆಮೇಲೆ ಆರೋಗ್ಯಕ್ಕೂ ಕೂಡ ಇದು ಒಂದು ಒಳ್ಳೆ ರೆಮಿಡಿ ಆಗಿರುತ್ತೆ. ಮಾಡಿರಿ, ಕಮೆಂಟ್ನಲ್ಲಿ ತಿಳಿಸ್ರಿ. ಬಾಯ್.